ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರ್ಯಾಂಡ್ ಆಗಿರುವಂಥ ಸ್ಯಾರಿ ಕುಚ್ ಡಿಸೈನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇಷ್ಟು ರೀತಿ ಬಿಡ್ಸ್ಗಳನ್ನ ನಾನು ಬಳಸ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೆಡ್ ಕಲರ್ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾಲ್ಕು ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಬನ್ನಿ ಕುಚ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ 10ನೇ ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 6 ದಾರನ ಸುತ್ತಿಟ್ಕೊಂಡಿದ್ದೀನಿ. ನೋಡಿ, ಬೆರಳಿಗೆ ಈ ರೀತಿ ಟೈಟ್ ಆಗಿ ಸುತ್ತಿಟ್ಕೊಳ್ಳಿ. ಮತ್ತೆ ಅದ್ರ ನಾಟ್ನ ಈ ರೀತಿ ಇಟ್ಕೊಳ್ಳಿ. ನೀಡಲ್ನ ಕೊಕ್ಕೆ ಭಾಗ ಇದೆಯಲ್ಲ, ಫೇಸ್ ಸೈಡು, ಅದು ನಮ್ಮ ಸೈಡ್ ಬರೋ ಥರ ಇಟ್ಕೋಬೇಕು. ಬ್ಯಾಕ್ ಸೈಡ್ ಹೋಗಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ 2 ಸಲ. 2 ಸಲ ಆಮೇಲೆ 2 ಸಲ ಹಿಂಗೆ ತಿರುಗಿಸ್ಕೊಂಡಾಮೇಲೆ ನೋಡಿ, ಇದನ್ನ ಮತ್ತೆ ಥ್ರೆಡನ್ನ ಇದನ್ನ ಕೈಲೊಂದು ಸ್ವಲ್ಪ ಇಟ್ಕೊಳ್ಳಿ. ಈ ಥ್ರೆಡನ್ನ ಮತ್ತೆ ನೀಡಲ್ ಮೇಲೆ ತಂದು ಈ ಲೂಪ್ ಒಳಗೆ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ನಾವು ಲಾಕ್ ಮಾಡ್ಕೊಂಡಿದ್ದು ಈ ಥರ ಮೂವ್ ಆಗೋ ಥರ ಇರಲಿ. ನಾನು ಲೆಫ್ಟ್ ಹ್ಯಾಂಡಲ್ಲಿ ಬೀಡ್ಸ್ ಇಟ್ಕೋತೀನಿ, ಸ್ಕ್ವೇರ್ ಬೀಡ್ಸ್ನ. ಈಗ ಇದಕ್ಕೆ ನಾನು ಇಲ್ಲಿ ಹೋಲ್ ಇದೆಯಲ್ಲ, ಇಲ್ಲಿಂದ ಶುರು ಮಾಡ್ತೀನಿ ಹಾಕೋಕ್ಕೆ. ಫಸ್ಟು ಲಾಕ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಲಾಕ್ ಮಾಡ್ಕೋತೀನಿ. ಒಂದು ಲಾಕ್ ಆಯ್ತಲ್ವಾ? ಈಗ ಲಾಕ್ ಆದಮೇಲೆ 2 ಚೈನ್ ಹಾಕೋತೀನಿ. ಸಿಂಗಲ್ ಚೈನ್, 1 ಚೈನು, 2 ಚೈನ್. ಆಮೇಲೆ ಈ ನೀಡಲ್ ಮೇಲೆ ಒಂದು ದಾರ ಸುತ್ತಕೊಂಡು ಈ ಲೂಪಿಂದ, ಅಂದರೆ ಈ ರಿಂಗಿಂದ ಹೊರಗಡೆಗೆ ಒಂದು ದಾರ ತೆಗಿತೀನಿ. ಒಟ್ಟು 3 ಲೂಪ್ಗಳಿದೆ. ಈ 3 ಲೂಪನ್ನ ನಾನೀಗ ಒಂದು ಸುತ್ತಕೊಂಡು 2 ಮಾಡ್ಕೋತೀನಿ. 3 ಇರೋದನ್ನ 2 ಮಾಡ್ಕೋತೀನಿ. ಈಗ 2ನ್ನ ಮತ್ತೆ ಸುತ್ತಕೊಂಡು ಎಳ್ಕೊಂಡ್ರೆ ಒಂದಾಗುತ್ತೆ. ಇದರ ಡಬಲ್ ಕ್ರೋಶೆ ಹಾಕೋಬೇಕು. ಇದನ್ನು ಡಬಲ್ ಕ್ರೋಶೆ ಅಂತೀವಿ. ಇದೇ ರೀತಿ ಈ ಬೀಡ್ಸ್ಗೆ ಹಾಕೋಬೇಕಾಗುತ್ತೆ. ಫ್ರೆಂಡ್ಸ್, ಈಗ ಹಾಕ್ಕೊಂಡಿದ್ದಿಲ್ಲ, ಇದೇ ಥರ ಚೈನ್ನ ಇಲ್ಲಿವರೆಗೆ, ಈ ಓಲಿಂದ ಇಲ್ಲೊಂದು ಓಲ್ ಇದೆಯಲ್ಲ, ಈ ಓಲ್ವರೆಗೂ ಹಾಕೊಬರ್ಬೇಕು. ಎಷ್ಟು ಅಂತ ಕೌಂಟ್ ಇಲ್ಲ. ಇಲ್ಲಿ ಫಿಲ್ ಆಗೋವರೆಗೂ ಇಷ್ಟು ಹಾಕೊಬರ್ಬೇಕು. ನಾನು ಇಲ್ಲಿವರೆಗೂ ಹಾಕೊಬಂದು ತೋರಿಸ್ತೀನಿ. ಈಗ ನೋಡಿ, ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ ಒಂದು ಸೈಡ್ ಪೂರ್ತಿ. ಈಗ ಇಲ್ಲಿಗೆ ಲಾಸ್ಟ್ಗೆ ಒಂದು ಚೈನ್ ಹಾಕ್ಕೊಳ್ಳಿ. ಈಗ ಇದನ್ನು ಇಲ್ಲಿಗೆ ಈ ಥ್ರೆಡ್ಗೆ, ಲಾಸ್ಟ್ ಥ್ರೆಡ್ಗೆ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಂಗೆ ಥ್ರೆಡ್ ಇಟ್ಕೊಂಡು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಳ್ಳಿ. ಇದನ್ನ ಪೂರ್ತಿಯಾಗಿ ಎಳ್ಕೊಳ್ಳಿ. ಇದು ಲಾಕ್ ಆಗಿದೆ. ಈಗ ಇದನ್ನು ಇದೇ ಲೂಪಲ್ಲಿ ಬ್ಯಾಕ್ ಸೈಡು, ಇದು ಫ್ರಂಟ್ ಇದೆ ಅಲ್ವಾ, ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಈ ರೀತಿ ಎಳ್ಕೊಳ್ಳಿ. ಪೂರ್ತಿಯಾಗಿ ಎಳ್ಕೊಳ್ಳಿ. ಅದು ಲಾಕ್ ಆಗಿದೆ ನೀಟಾಗಿ. ಎಕ್ಸ್ಟ್ರಾ ಇರೋ ಥ್ರೆಡನ್ನು ಟ್ರಿಮ್ ಮಾಡ್ಕೋಬೇಕು. ಈ ಸೈಡು ಅಷ್ಟೇ ಎಕ್ಸ್ಟ್ರಾ ಇರೋದನ್ನ ಟ್ರಿಮ್ ಮಾಡ್ಕೊಳ್ಳಿ. ಸ್ವಲ್ಪ ಪೂರ್ತಿಯಾಗಿ ಟ್ರಿಮ್ ಮಾಡ್ಕೋಬೇಡಿ, ಸ್ವಲ್ಪ ಮಾತ್ರ ಟ್ರಿಮ್ ಮಾಡ್ಕೊಳ್ಳಿ. ಫ್ಯಾಬ್ರಿಕ್ ಗ್ಲೋ ತೊಗೊಂಡು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಗಮ್ ಹಾಕ್ಕೊಳ್ಳಿ. 2 ಸೈಡು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಎಷ್ಟು ಸ್ಟಿಕ್ ಮಾಡೋಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡೇ ಹಾಕೋಬೇಕು. ಇದು ಕಂಪ್ಲೀಟಾಗಿ ಡ್ರೈ ಆಗೋಕೆ ಬಿಡಬೇಕು. ಥ್ರೆಡ್ ಇದೆಯಲ್ಲ, ಇದು ಗಮ್ ಗ್ಲೂ ಹಾಕಿದ್ವಲ್ಲ, ಅದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಸೇಮ್ ಕಲರ್ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ. ಅದು ನೀಡಲ್ಗೆ ಪೋಣಿಸ್ಕೊಂಡಿದ್ದೀನಿ. ಪೋಣಿಸ್ಕೊಂಡು ಲಾಸ್ಟ್ಗೊಂದು ನಾಟ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಬ್ಯಾಕ್ ಸೈಡಲ್ಲಿ ಈ ರೀತಿ ಸ್ವಲ್ಪ ಥ್ರೆಡ್ ತೊಗೊಂಡು ಅದರೊಳಗಿಂದ ನೀಡಲ್ನ ಮೇಲ್ಭಾಗಕ್ಕೆ ತರಬೇಕಾದ್ರೆ ನಾಟ್ ಹಾಕಿದ್ದೀವಲ್ಲ ಎಡ್ಜಲ್ಲಿ, ಅದೇ ಥ್ರೆಡ್ಡಲ್ಲಿ ಮಧ್ಯದಲ್ಲಿ ನೀಡಲ್ ತಂದು ಅದನ್ನ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಾಮೇಲೆ ನೀಡಲ್ನ ಫಸ್ಟ್ ಚೈನ್ ಇದೆಯಲ್ಲ, ಅದ್ರ ಒಳಗಡೆಯಿಂದ ಮೇಲ್ಭಾಗಕ್ಕೆ ತರಬೇಕು. ಮೀಡಿಯಮ್ ಸೈಜ್ ಬೀಡ್ಸು ಮತ್ತು ಸ್ಮಾಲ್ ಸೈಜು ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಮೀಡಿಯಮ್ ಸೈಜ್ ಬೀಡ್ಸ್ನ 1 ಮತ್ತು ಸ್ಮಾಲ್ ಸೈಜ್ ಬೀಡ್ಸು 1. ರಿಪೀಟ್ ಮೀಡಿಯಮ್ ಸೈಜ್ ಬೀಡ್ಸು ಹಾಕ್ಕೊಂಡು ಇಲ್ಲಿ ಒಂದು ಚೈನ್ಗೆ ಹಾಕ್ಕೊಂಡಿದ್ವಲ್ಲ, ಒಂದು ಚೈನ್ ಬಿಟ್ಟು ಇನ್ನೊಂದು ಚೈನ್ಗೆ, ಇಲ್ಲಿ ಒಂದು ಚೈನ್ ಇದೆಯಲ್ಲ, ಇದಕ್ಕೆ ಹಾಕ್ಕೊಂಡಿದ್ದೀವಿ. ಈ ಚೈನ್ ಬಿಟ್ಟು ಈ ಚೈನ್ಗೆ, ಚೈನಿಂದ ನಾನು ಥ್ರೆಡನ್ನು ಮೇಲೆ ತರ್ತೀನಿ.
ನೋಡಿ ಮೇಲೆ ತಂದ ಮೇಲೆ ಈ ಲಾಸ್ಟಲ್ಲಿ ಹಾಕಿದ್ದೀನಲ್ಲ ಬೀಡ್ಸು ಅದರೊಳಗಡೆಯಿಂದ ನೀಡಲ್ನ ರಿವರ್ಸ್ ತರಬೇಕು. ಈಗ ನಾಟ್ನ ಟೈಟ್ ಮಾಡಿಕೊಂಡೆ, ಈ ರೀತಿ ಬರುತ್ತೆ. ಈಗ ಮತ್ತೆ ಸ್ಮಾಲ್ ಸೈಜ್ ಬೀಡ್ಸು ಒಂದು, ಬಿಗ್ ಸೈಜ್ ಮೀಡಿಯಮ್ ಸೈಜ್ ಬೀಡ್ಸ್ ಒಂದು, ಎರಡನ್ನೂ ತಗೊಂಡು ಮತ್ತೆ ಇದರಲ್ಲಿ ಒಂದು ಚೈನ್ ಬಿಟ್ಟು ಅದ್ರ ಪಕ್ಕದ ಚೈನಲ್ಲಿ ಹೊರಗಡೆ ಮೇಲೆ ತತ್ತೀನಿ. ಈಗ ನೋಡಿ ಮತ್ತೆ ಇದು ಲಾಸ್ಟಲ್ಲಿ ಹಾಕಿದ್ದೀನ ಬೀಡ್ಸು ಅದರಿಂದ ಹೊರಗಡೆ ತರಬೇಕು, ಥ್ರೆಡನ್ನು ಹೊರಗಡೆ ತರಬೇಕು. ಈಗ ಮತ್ತೆ ಸ್ಮಾಲ್ ಸೈಜ್ ಬೀಡ್ಸು ಎರಡನ್ನು ತೊಗೊಂಡಿದ್ದೀನಿ. ಈ ರೀತಿಯನ್ನು ಹಾಕ್ಬೋದು. ನೋಡಿ ಪೂರ್ತಿ ಮಣಿಯನ್ನು ಈ ರೀತಿ ಎಳ್ಕೊಂಡು ಈಗ ಒಂದು ಚೈನ್ ಬಿಟ್ಟು ಇನ್ನೊಂದು ಚೈನ್ ಇದೆಯಲ್ಲ, ಒಂದು ಚೈನ್ಗೆ ಹಾಕಿದ್ದೀವಿ, ಅದರಲ್ಲಿ ಪಕ್ಕದಲ್ಲಿರೋ ಒಂದು ಚೈನ್ ಬಿಟ್ಟು ಇನ್ನೊಂದು ಚೈನಿಂದ ನೀಡಲ್ಲಿ ತರಬೇಕು. ಜೊತೆಗೆ ತರಬೇಕಾದ್ರೆ ಈ ಬೀಡ್ಸ್ನ ಬೀಡ್ಸ್ ಒಳಗಿಂದನೂ ವಾಪಸ್ ತನ್ನಿ, ಒಂದು ಬೀಡ್ಸ್ ಒಳಗಿಂದ ಈ ರೀತಿ ಇದೇ ರೀತಿ ಪೂರ್ತಿಯಾಗಿ ಹಾಕ್ಕೋಬೇಕು. ಇಲ್ಲಿವರೆಗೂ ಹಾಕ್ಕೋಬೇಕಾಗುತ್ತೆ, ಇಲ್ಲಿವರೆಗೂ ಹಾಕ್ಕೋಬೇಕು. ಈಗ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಈಗ ಹಾಕ್ಕೊಂಡಾಗ ಏನು ಮಾಡಬೇಕು, ಇಲ್ಲಿ ಮೇಲ್ಗಡೆ ದಪ್ಪ ಬೀಡ್ಸಲ್ಲಿ ತಂದಿದ್ದೀನಲ್ಲ ಅದೇ ರೀತಿ ರಿವರ್ಸ್ ಆಗಿ ಸ್ಮಾಲ್ ಬೀಡ್ಸ್ ಇದೆಯಲ್ಲ ಅದರಿಂದ ಮತ್ತು ಇಲ್ಲೊಂದು ದಪ್ಪ ಬೀಡ್ಸ್ ಇದೆಯಲ್ಲ ಅದರೊಳಗಡೆನೂ ವಾಪಸ್ಸು ಹೋಗಬೇಕು. ಪೊಣಿಸ್ಕೊಂಡು ಬ್ಯಾಕ್ ಸೈಡ್ಗೆ ಹೋಗಬೇಕು. ಬ್ಯಾಕ್ ಸೈಡ್ಗೆ ನೀಡಲ್ಲಿ ತಗೊಳ್ಳಿ. ಈಗ ಇಲ್ಲಿ ನೀಟಾಗಿ ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡಲ್ಲಿ ಕೀಳಿದು ಥ್ರೆಡ್ ಕಿತ್ತು ಬರ್ದಂಗೆ ಲಾಕ್ ಮಾಡ್ಕೋಬೇಕು. ನೀಡೊಳಗೆ ಒಂದು 2 ಸಲ ದಾರ ಸುತ್ತಿ ಥ್ರೆಡ್ನ ಟೈಟಾಗಿ ಎಳ್ಕೊಂಡ್ರೆ ಅಲ್ಲಿ ಲಾಕ್ ಆಗುತ್ತೆ. ಫ್ರೆಂಡ್ಸ್, ಇದೇ ರೀತಿ ನಾನು ಇನ್ನೂ 4 ಪೀಸ್ ಮಾಡ್ಕೊಂಡಿದ್ದೀನಿ. ಸ್ಯಾರಿಗೆ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. 1.5 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೊತೀನಿ. 80 ಎಳೆ ದಾರಾನ ಸಿಲ್ಕ್ ಥ್ರೆಡ್ನ ಸುತ್ತಕೊಂಡು ನಾನು ನೀಡಲ್ಲಿ ಪೋಣಿಸ್ಕೊಂಡಿದ್ದೀನಿ. ಇದರಲ್ಲಿ ನಾನು ಕುಚ್ಚು ಕಟ್ಕೊತೀನಿ. ಇಲ್ಲಿ ನೀಡಲ್ನ ಕ್ಲಾತ್ನ ಹಿಂಭಾಗದಿಂದ ಮೇಲ್ಭಾಗಕ್ಕೆ ತರಬೇಕು. ತಂದು ಥ್ರೆಡನ್ನು ಸಮವಾಗಿ ಇಟ್ಕೋಬೇಕು. ಈ ರೀತಿ ತಳಭಾಗದಲ್ಲಿ ನಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಸಮವಾಗಿ ಇಟ್ಕೊಳ್ಳಿ. 2 ಸೈಡಲ್ಲಿರೋ ಥ್ರೆಡನ್ನು ಟೈಟಾಗಿ ಇಟ್ಕೋಬೇಕು, ಸಮವಾಗಿ ಟೈಟಾಗಿ ಇಟ್ಕೋಬೇಕು. ಕುಚ್ಚು ಕಟ್ಟೋಕ್ಕೆ ನಾನು ಗೋಲ್ಡನ್ ಥ್ರೆಡ್ ಯೂಸ್ ಮಾಡ್ತಿದ್ದೀನಿ. ಅದನ್ನು 2 ಎಳೆಯಲ್ಲಿ ಪೋಣಿಸ್ಕೊಂಡಿದ್ದೀನಿ. ಇದನ್ನು ಒಂದು ಸುತ್ತು ಥರ ಇಟ್ಕೊಳ್ಳಿ. ನೀಡಲ್ನ 2 ಥ್ರೆಡ್ಗಳ ಮಧ್ಯ ಇಲ್ಲಿ ನಾಟ್ ಹಾಕಿದ್ದೀವಲ್ಲ ಆ ಥ್ರೆಡ್ಡಿನ ಮಧ್ಯದಲ್ಲಿ ತರಬೇಕು. ಬ್ಯಾಕ್ ಸೈಡ್ಗೆ ಹೋಗೋ ಥರ ನೋಡಿಕೊಂಡು ಹೇಳ್ಕೊಳ್ಳಿ. ಈಗ ಇದನ್ನು 2-3 ಸುತ್ತು ಸುತ್ಕೋಬೇಕು ಟೈಟಾಗಿ. ಈ ರೀತಿ ಸುತ್ಕೊಂಡಾಮೇಲೆ ಮತ್ತೆ ನೀಡಲ್ನ ನೋಡಿ ಈ ರೀತಿ ತಗೋಬೇಕು. ತಗೊಂಡು ಈ ಸುತ್ತಿದ್ದೀವಲ್ಲ ಅದರ ಒಳಗಡೆ ತಗೋಬೇಕು. ಈ ರೀತಿ ತಗೊಂಡು ಲಾಕ್ ಮಾಡ್ಕೋಬೇಕು. ಟೈಟಾಗಿ ನಾಟ್ ಹಾಕೋಬೇಕು. ಓಕೆನಾ? ನೋಡಿ ಈ ಥರ ಒಂದು 2 ಸತಿ ನಾಟ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಈ ಸುತ್ತಿದ್ದೀವಲ್ಲ ಈ ಥ್ರೆಡ್ ಮಧ್ಯ ತಗೊಂಡು ಆಚೆಗೆ ಬರಬೇಕು. ಈ ಕಡೆ ಈ ರೀತಿ ತಗೊಳ್ಳಿ. ಈಗ ಇದನ್ನ ಟ್ರಿಮ್ ಮಾಡ್ಕೊತೀನಿ. ಥ್ರೆಡ್ ಕಾಣ್ದಂಗೆ ಟ್ರಿಮ್ ಮಾಡ್ಕೊತೀನಿ. ಈಗ ನಮಗೆ ಎಷ್ಟು ಕುಚ್ಚಬೇಕು ಇಲ್ಲ ಬೇಬಿ ಕುಚ್ಚಬೇಕಂತ ನೋಡಿ ನಮಗೆ ಎಷ್ಟು ಉದ್ದ ಕುಚ್ಚಬೇಕಾಗುತ್ತೆ ಅಂತ ನೋಡಿಕೊಂಡು ಕಟ್ ಮಾಡ್ಕೊತೀನಿ. ಇದೇ ರೀತಿ ಕುಚ್ಚನ್ನ ನಾನು ಹಾಕೋತೀನಿ. ಕಂಪ್ಲೀಟಾಗಿ ನನಗೆ ಎಷ್ಟು ಬೇಕು ಅಷ್ಟು ಕುಚ್ಚನ್ನ ರೆಡಿ ಮಾಡಿ ಹಾಕೋತೀನಿ. ಫ್ರೆಂಡ್ಸ್ ನೋಡಿ ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ಕಾಟನ್ ಥ್ರೆಡ್ಗೆ ಸಿಂಗಲ್ ಎಳೆಯಲ್ಲಿ ನಾಟ್ ಹಾಕೋತಾ ಇದ್ದೀನಿ. ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ. ಸೇಮ್ ಕಲರ್ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ. ನೋಡಿ ಈ ಸೆಂಟ್ರಿಗೆ ಎಲ್ಲಿ ಬರುತ್ತೆ ಅಂತ ಇಟ್ಕೋಬೇಕು. ಹೀಗೆ ನಮಗೆ ಎಲ್ಲಿ ಬೇಕು ಅಲ್ಲಿ ನೋಡಿ ಇಟ್ಕೋಬೇಕು. ಕರೆಕ್ಟಾಗಿ ಸೆಂಟ್ರಿಗೆ ಬರೋ ಥರ ಇಟ್ಕೊಂಡು ಬ್ಯಾಕ್ ಸೈಡಿಂದ ಇದಕ್ಕೆ ಬಿಡಿಸಿ ಇದು ಕ್ಲಾತ್ ಇದೆ
ಥ್ರೆಡ್ ಇದೆಯಲ್ಲ ಇಲ್ಲಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಎಳೆಯೋಕ್ಕೆ ಹೋಗಬೇಡಿ, ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಇರೋ ಥರನೇ ಎಳ್ಕೊಳ್ಳಿ. ಮತ್ತು ಇದನ್ನು ಮತ್ತೆ ರಿಟರ್ನ್ ಬ್ಯಾಕ್ ಸೈಡಿಗೆ ತೊಗೊಂಡೋಗ್ಬೇಕು. ಬ್ಯಾಕ್ ಸೈಡ್ ತೊಗೊಂಡು ಈ ಥ್ರೆಡ್ ನಾಟ್ ಹಾಕಿದ್ದೀವಲ್ಲ, ನಾಟ್ ಮಧ್ಯ ಥ್ರೆಡ್ ಇದೆಯಲ್ಲ ಅದ್ರ ಮಧ್ಯದಲ್ಲಿ ನೀಡಲ್ನ ಪಾಸ್ ಮಾಡಬೇಕು. ನೀಡಲ್ನ ಅದರೊಳಗಡೆ ಸೇರಿಸಿ ಟೈಟಾಗಿ ನಾಟ್ ಹಾಕೋಬೇಕು. ಈಗೀಗ ಲಾಕ್ ಆಗಿದೆ. ಈಗ ಮತ್ತೆ ಮೇಲ್ಭಾಗಕ್ಕೆ ಬರ್ತೀನಿ, ನೀಡಲ್ ತರ್ತಾ ಇದ್ದೀನಿ. ಈ ಇದೆಯಲ್ಲ ಇಲ್ಲಿ ಹೋಲ್ ಇದೆಯಲ್ಲ, ಈ ಹೋಲಿಂದ ನೀಡಲ್ನ ಆಚೆಗೆ ತರಬೇಕು. ಸ್ಮಾಲ್ ಬಿಡ್ಸು ಮತ್ತು ನಾನು ಚಕ್ರ ಬಿಡ್ಸ್ ಎರಡು ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಸ್ಮಾಲ್ ಬಿಡ್ಸ್ ಯೂಸ್ ಮಾಡ್ತಾಯಿದ್ದೀನಿ, ಆಮೇಲೆ ಒಂದು ಚಕ್ರ ಬಿಡ್ಸ್ ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ಒಂದು ಸ್ಮಾಲ್ ಬಿಡ್ಸು ಇಲ್ಲಿ ಗ್ಯಾಪ್ ಇದೆಯಲ್ಲ ಅದನ್ನು ಕವರ್ ಮಾಡೋಕ್ಕೋಸ್ಕರ ನೋಡಿ ಈ ರೀತಿ. ಮತ್ತೆ ನೀಡಲ್ನ ಈ ಕಡೆ ಹೋಲಿಂದ ವಾಪಸ್ ತರಬೇಕು. ತಂದಾದಮೇಲೆ ಇದೀಗ ವಾಪಸ್ ತೊಗೊಂಡೋಗಿ ಥ್ರೆಡ್ ಒಳಗಿಂದ ಕಾಣ್ತಿದೆಯಲ್ಲ ನೋಡಿ, ಇದ್ರೊಳಗಿಂದನೇ ನೀಡಲ್ ಹಿಂದಕ್ಕೆ ತೊಗೊಂಡೋಗಿ ಒಂದು 2-3 ಸ್ಟಿಚ್ ಹಾಕಬೇಕು. ಆ ಸೈಡು 2-3 ಸ್ಟಿಚ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀವಿ. ಈ ಸೈಡು ಸಹ ಒಂದು 2-3 ಸ್ಟಿಚ್ ಹಾಕಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ. ಮತ್ತು ಲಾಸ್ಟ್ ಎಂಡಲ್ಲಿ ಹೋಗಿ ಥ್ರೆಡನ್ನು ಒಂದು 2-3 ಸಲ ಸುತ್ತಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಈಗ ಟೈಟ್ ನಾಟ್ ಆಯಿತು. ಇದನ್ನ ಟ್ರಿಮ್ ಮಾಡ್ಕೊಳ್ತೀನಿ. ಇದೇ ರೀತಿ ಉಳಿದ ಬೀಡ್ಸ್ಗಳನ್ನು ಅಟ್ಯಾಚ್ ಮಾಡ್ಕೋಬೇಕು. ಪೂರ್ತಿಯಾಗಿ ಹಾಕೊಂಡಾದ್ಮೇಲೆ ಈ ರೀತಿ ಕಾಣುತ್ತೆ. ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಕಾಣ್ತಿದೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.